ಮದರ್ಸ್ ಡೇ ಒಂದು ದಿನ ಮಾತ್ರ ಅಲ್ಲ, ಅಮ್ಮನ ಪ್ರೀತಿಯನ್ನು ನೆನಪಿಸಿಕೊಳ್ಳುವ ಪವಿತ್ರ ಕ್ಷಣ. ನಾವು ಚಿಕ್ಕವರಿದ್ದಾಗ ರಾತ್ರಿ ನಿದ್ರೆ ಮಾಡದೆ ನಮ್ಮನ್ನು ಮಲಗಿಸಿದಳು ಅಮ್ಮ. ನಮಗೆ ಜ್ವರ ಬಂದಾಗ ತಾನೇ ಅಸ್ವಸ್ಥಳಿದ್ದರೂ ನಮ್ಮನ್ನು ತಲೆಯ ಮೇಲೆ ಕೈಯಿಟ್ಟು ಕಾಪಾಡಿದಳು. ನಾವು ಮೊದಲು ಹೆಜ್ಜೆ ಇಟ್ಟಾಗ ಖುಷಿಯಿಂದ ಅತ್ತವಳು ಅಮ್ಮ. ನಮ್ಮ ಸಣ್ಣ ಗೆಲುವಿಗೆ ದೊಡ್ಡ ಹಬ್ಬದಂತೆ ಆಚರಿಸಿದಳು. ಅಮ್ಮನ ಜೀವನದಲ್ಲಿ ನಾನು ಅನ್ನೋ ಪದ ಕಡಿಮೆ, ನನ್ನ ಮಕ್ಕಳು ಅನ್ನುವ ಪದಗಳೇ ಹೆಚ್ಚು. ತನ್ನ ಇಷ್ಟದ ಸೀರೆ ತೆಗೆದುಕೊಳ್ಳದೆ ಮಗುವಿನ ಅಗತ್ಯಗಳನ್ನು ಪೂರೈಸಿದವಳು ಅಮ್ಮ. ತಾನು ಅತ್ತರೂ ಮಕ್ಕಳ ಮುಂದೆ ನಗುವಳು. ಜೀವನದ ಎಲ್ಲ ನೋವುಗಳನ್ನು ಮನಸ್ಸಿನೊಳಗೆ ಮುಚ್ಚಿಟ್ಟುಕೊಳ್ಳುವಳು. ನಾವು ದೊಡ್ಡವರಾದಂತೆ ಅಮ್ಮನ ಜೊತೆ ಮಾತನಾಡುವ ಸಮಯ ಕಡಿಮೆಯಾಯಿತು. ಒಮ್ಮೆ ನಮಗಾಗಿ ಓಡಿದ ಅಮ್ಮ ಇಂದು ನಮ್ಮ ಮಾತಿಗಾಗಿ ಕಾಯುತ್ತಿದ್ದಾಳೆ. ನಾವು ಬ್ಯೂಸಿ ಅಂದೆವು, ಆದರೆ ಅಮ್ಮ ನಮ್ಮ ಮೆಸೇಜ್ಗಾಗಿ ದಿನಪೂರ್ತಿ ಕಾಯುತ್ತಿರುವಳು. ಅಮ್ಮನಿಗೆ ದುಬಾರಿ ಗಿಫ್ಟ್ ಬೇಕಿಲ್ಲ, ಒಂದು ಪ್ರೀತಿಯ ಮಾತು ಸಾಕು. ಈ ಜಗತ್ತಿನಲ್ಲಿ ನಮ್ಮ ಸೋಲನ್ನು ಸಹಿಸಿಕೊಳ್ಳುವವರು ಹಲವರು ಇರಬಹುದು, ಆದರೆ ನಮ್ಮ ಕಣ್ಣೀರು ನೋಡಲಾಗದ ಒಬ್ಬಳು ಮಾತ್ರ, ಅವಳು ಅಮ್ಮ. ನಾವು ತಪ್ಪು ಮಾಡಿದರೂ ಕ್ಷಮಿಸುವಳು, ನಾವು ದೂರ ಹೋದರೂ ಕಾಯುವವಳು, ನಾವು ಮರೆಯಾದರೂ ಪ್ರಾರ್ಥಿಸುವವಳು. ದೇವರನ್ನು ನಾವು ನೋಡಿಲ್ಲ, ಆದರೆ ದೇವರ ಪ್ರೀತಿಯನ್ನು ಅಮ್ಮನಲ್ಲಿ ನೋಡಿದ್ದೇವೆ. ಈ ಮದರ್ಸ್ ಡೇನಲ್ಲಿ ಅಮ್ಮನಿಗೆ ದುಬಾರಿ ಉಡುಗೊರೆ ಕೊಡಬೇಕಾಗಿಲ್ಲ. ಒಮ್ಮೆ ಹತ್ತಿರ ಹೋಗಿ, ಅಮ್ಮ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿ. ಏಕೆಂದರೆ ಅಮ್ಮನ ಹೃದಯಕ್ಕೆ ಅದೇ ಜಗತ್ತಿನ ದೊಡ್ಡ ಉಡುಗೊರೆ. ಅಮ್ಮ, ನೀ ಇದ್ದರೆ ಮನೆ ಸ್ವರ್ಗ, ನೀ ನಕ್ಕರೆ ಜೀವನ ಸುಂದರ. ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ನಿಮ್ಮ ಅಮ್ಮನ ಬಳಿ ಹೋಗಿ ಮಾತಿಲ್ಲದೆ ಅಪ್ಪಿಕೊಳ್ಳಿ. ಅವಳ ಹೃದಯಕ್ಕೆ ಅದೇ ಜಗತ್ತಿನ ದೊಡ್ಡ ಸಂತೋಷ. ಅಮ್ಮ ಎಂದಿಗೂ ಹೇಳೋದಿಲ್ಲ, ಆದರೆ ಪ್ರತಿ ರಾತ್ರಿ ಮಕ್ಕಳ ಖುಷಿಗಾಗಿ ದೇವರ ಬಳಿ ಪ್ರಾರ್ಥಿಸುತ್ತಾಳೆ. ನಮ್ಮ ಬಾಲ್ಯವನ್ನು ಸುಂದರ ಮಾಡಿದವಳು ಇಂದು ವಯಸ್ಸಿನ ಕಾರಣಕ್ಕೆ ನಿಧಾನವಾಗಿ ನಡೆಯುತ್ತಿದ್ದಾಳೆ. ಒಮ್ಮೆ ಅವಳ ಕೈ ಹಿಡಿಯಿರಿ, ಏಕೆಂದರೆ ಒಂದು ಕಾಲದಲ್ಲಿ ಅವಳೇ ನಮ್ಮನ್ನು ನಡೆಯಲು ಕಲಿಸಿದಳು. ಅಮ್ಮನ ಪ್ರೀತಿ ಕೊನೆಯ ಉಸಿರಿನವರೆಗೂ ಕಡಿಮೆಯಾಗುವುದಿಲ್ಲ, ಆದರೆ ನಾವು ಅವಳ ಜೊತೆ ಕಳೆಯುವ ಸಮಯ ಮಾತ್ರ ಕಡಿಮೆಯಾಗುತ್ತಿರುತ್ತದೆ. ಅಮ್ಮ, ನೀ ಇದ್ದರೆ ಜೀವನಕ್ಕೆ ಒಂದು ಅರ್ಥ ಇದೆ. ಹ್ಯಾಪಿ ಮದರ್ಸ್ ಡೇ.